ಪ್ರಪಂಚದಲ್ಲಿ 2ನೇ ರಾಜಧಾನಿ ಆಗ್ತಾಯಿದೆ. ಶುಗರ್ ಪೇಷಂಟ್ಗಳ ರಾಜಧಾನಿ ಆಗ್ತಾಯಿದೆ ನಮ್ಮ ಭಾರತ. ಈ 30 ವರ್ಷ ಆದವ್ರಿಗೆ ಇವು ಸಾಮಾನ್ಯವಾಗಿ ನಮ್ಮ ದೇಹಕ್ಕನ್ನೇ ಆವರಿಸ್ಕೊಳ್ತಾ ಇದ್ದಾವೆ. ಇವುಗಳಿಂದ ನಾವು ಮುಕ್ತಿ ಪಡಿಬೇಕಂತಂದರೆ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು. ಬಳಗಾನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ. ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗಾನೂರು ಮತ್ತು ಪಿಪಿಎಚ್ಎಫ್ ಪ್ರಣಾಯೋಜನೆ ಜಿಎ ಹೆಲ್ತ್ ಕೇರ್ ಸಂಯುಕ್ತಾಶ್ರಯದಲ್ಲಿ ಜಂಟಿಯಾಗಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ದೌಲಾಸಾಬ್ ಆಯುಷ್ ವೈದ್ಯಾಧಿಕಾರಿ ಬುಧವಾರ ಉದ್ಘಾಟಿಸಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ದೌಲಾಸಾಬ್ ಉದ್ಘಾಟಿಸಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವಾದ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜಿಇ ಹೆಲ್ತ್ ಕೇರ್ ಇವರ ಸಂಯುಕ್ತಾಶ್ರಯದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಬಿಪಿ ಶುಗರ್ ತಪಾಸಣೆ, HB ತಪಾಸಣೆ, ಕಣ್ಣು ತಪಾಸಣೆ, ಹಲ್ಲು ತಪಾಸಣೆ, ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ, ಸ್ತ್ರೀರೋಗ ತಜ್ಞರಿಂದ ಮಹಿಳಾ ತಪಾಸಣೆ, ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ಆಪ್ತ ಸಮಾಲೋಚನೆ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಉಚಿತವಾಗಿ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದು ಉತ್ತಮ ಸಮಾಜ ಕಟ್ಟಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಒಂದು ಆರೋಗ್ಯ ತಪಾಸಣೆಯಲ್ಲಿ ಒಳಪಡಬೇಕು. ಔಷಧಿಗಿಂತ ಮುಂಜಾಗ್ರತೆ ಅವಶ್ಯಕ ಅನ್ನೋ ಥರ ನಾವು ರೋಗ ಬಂದ ಮೇಲೆ ಹಾಸ್ಪಿಟ್ಲ್ ತೋರಿಸೋಕ್ಕಿಂತ ರೋಗ ಮುಂಚೆನೇ ನಾವು ತಪಾಸಣೆ ಒಳಪಡಬೇಕು. ಹಾಗೂ ಒಂದು ಭಾರತ ಸರ್ಕಾರದ ನೀತಿ ಏನಿದೆ ಅಂತಂದರೆ NCD ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೇಳಿ ಒಂದು ವಿಭಾಗ ಇದೆ. ಈ NCDಯಲ್ಲಿ ಏನು ಹೇಳ್ತಾರೆ ಅಂತಂದರೆ 30 ವರ್ಷ ಮೇಲ್ಪಟ್ಟು ಒಂದು ಮಹಿಳೆ ಆಗಲಿ ಪುರುಷ ಆಗಲಿ 30 ವರ್ಷ ಮೇಲ್ಪಟ್ಟು NCD ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತೇಳಿ ಏನಂತಂದರೆ ರಕ್ತದೊತ್ತಡ, ಆಮೇಲೆ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರೋದು, ಆಮೇಲೆ ಪ್ಯಾರಲೈಸಿಸ್ ಸ್ಟ್ರೋಕ್ ಅಂತಾರಲ್ಲ ಸ್ಟ್ರೋಕು, ಹಾಗೂ ದಂತ ರೋಗಗಳು, ಅದ್ರ ಜೊತೆಗೆ ಏನಂತಂದರೆ ಮಾನಸಿಕ ಕಾಯಿಲೆಗಳು ಇವೇನಂತಂದರೆ ಭಾಳಷ್ಟು ಜನರನ್ನು ಪೀಡಿಸ್ತಾ ಇದ್ದಾವೆ. ಈ 30 ವರ್ಷ ಆದವ್ರಿಗೆ ಇವು ಸಾಮಾನ್ಯವಾಗಿ ನಮ್ಮ ದೇಹಕ್ಕನ್ನೇ ಆವರಿಸ್ಕೊಳ್ತಾ ಇದ್ದಾವೆ. ಇವುಗಳಿಂದ ನಾವು ಮುಕ್ತಿ ಪಡಿಬೇಕಂತಂದರೆ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು. ಈ ಕಾರ್ಯಕ್ರಮವನ್ನು ಏನಂತಂದರೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅವರು ಒಂದು ರಾಯಚೂರಿನಿಂದ ಬಂದು ನಮ್ಮ ಬಳಗಾನೂರು ಪಟ್ಟಣದಲ್ಲಿ ಹಾಗೂ ಸುತ್ತಮುತ್ತ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೆಗ್ಯುಲರಾಗಿ ನಾವು ತಪಾಸಣೆ ಮಾಡ್ತಾಯಿದ್ವಿ ಅಂದರೂ ಕೂಡ ಈಗ ದಂತ ವೈದ್ಯರಾಗಲಿ, ಮಹಿಳಾ ತಜ್ಞರಾಗಲಿ ಮತ್ತು ಕಣ್ಣಿನ ತಪಾಸಣೆ ಮಾಡಲಿಕ್ಕೆ ಶಿವಮೊಗ್ಗದಿಂದ ಹಾಗೂ ವಿವಿಧ ಥರದ ರಕ್ತ ಪರೀಕ್ಷೆ, ಮೇಡಮ್ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳ್ತಾ ಇದ್ದರು, ವಿವಿಧ ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡ್ತಾಯಿದ್ವಿ ಅಂತೇಳಿ. ಒಂದು ಲಿಪಿಡ್ ಪ್ರೊಫೈಲು ಮತ್ತು HbA1c ಮತ್ತು ಕಿಡ್ನಿ ಪ್ರೊಫೈಲು ಅವೆಲ್ಲ ಮಾಡಲಿಕ್ಕೆ ಸುಮಾರು 3,000 ರಿಂದ 5,000 ರೂಪಾಯಿ ತಗುಲ್ತಿದೆ. ನಾವು ಹೊರಗಡೆ ಹೋದರೆ 3,000 ರಿಂದ 5,000 ರೂಪಾಯಿ ಖರ್ಚಾಗುತ್ತೆ. ಅದನ್ನು ಏನಂತಂದರೆ ಈ ಪ್ರಾಣ ಒಂದು ಪ್ರಾಜೆಕ್ಟ್ ಇವರ ವತಿಯಿಂದ ಏನಂತಂದರೆ ಉಚಿತವಾಗಿ ತಪಾಸಣೆ ಮಾಡಲಿಕ್ಕೆ ಬಂದಿದ್ದಾರೆ. ದಯವಿಟ್ಟು ತಾವೇನಿದ್ದೀರಲ್ಲ ಇವಾಗ ಬಂದವರು ಸಾರ್ವಜನಿಕರು ಇವತ್ತು ಈಗ ತಪಾಸಣೆ ಮಾಡಿಸ್ಕೊಂಡು ನೀವು ಹೋಗಿ ನಿಮ್ಮ ಅಕ್ಕಪಕ್ಕದವ್ರು ಯಾರಾದ್ರು ಇತ್ತಂದರೆ ದಯವಿಟ್ಟು ಅವ್ರಿಗೂ ಕೂಡ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗಡೆ ಅವ್ರಿಗೂ ಕಳಿಸಿ ಅವ್ರಿಗೂ ತಪಾಸಣೆ ಮಾಡಿಸ್ರಿ. ಅದಾದಮೇಲೆ ಏನಂತ ಹಾರ್ಟ್ ಅಟ್ಯಾಕ್ ಆಗಿತ್ತು, ಸ್ಟ್ರೋಕ್ ಆಗಿತ್ತು, ಈ ಥರ ಮಲ್ಕೊಂಡಲ್ಲೇ ಸಾಯ್ತಾ ಇದ್ದಾರೆ. ಯಾಕೆ ಸಾಯ್ತಾ ಇದ್ದಾರೆ ಅಂದರೆ ನಮ್ಮ ಜನರಿಗೆ ಏನಂತಂದರೆ BP ಮತ್ತು ಶುಗರ್, ನಮ್ಮ ಭಾರತ ಏನಂತಂದರೆ ಪ್ರಪಂಚದಲ್ಲಿ 2ನೇ ರಾಜಧಾನಿ ಆಗ್ತಾಯಿದೆ. ಶುಗರ್ ಪೇಷಂಟ್ಗಳ ರಾಜಧಾನಿ ಆಗ್ತಾಯಿದೆ ನಮ್ಮ ಭಾರತ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟು ಶುಗರ್ ಮತ್ತು BP ಇರುವಂಥ ಕೇಸಸ್ ನಮ್ಮ ಭಾರತದಲ್ಲಿದ್ದಾವೆ. ಯಾಕಂತಂದರೆ ನಮ್ಮದು ಆಹಾರ ವಿಹಾರ ಸರಿಯಾಗಿಲ್ಲ, ನಮ್ಮದು ದಿನಚರಿ ಸರಿಯಾಗಿಲ್ಲ, ವ್ಯಾಯಾಮ ಇಲ್ಲ. ಎಲ್ಲರೂ ಏನಂತಂದರೆ ಸೆಡೆಂಟರಿ ಲೈಫ್, ಎಲ್ಲ ಲಕ್ಸುರಿಯಸ್ ಜೀವನ ನಡೆಸೋಕ್ಕೆ ಹೋಗ್ತಾ ಇದ್ದಾರೆ. ಹಿಂಗಾಗಿ ಏನಂತಂದರೆ ಭಾಳಷ್ಟು ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ದಯವಿಟ್ಟು ನಾವೇನಂತಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಹಾಗೂ ನಿಯಮಿತವಾಗಿ ಯೋಗ ಮತ್ತು ಇನ್ನಿತರೆ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಏನಂತಂದರೆ ದೇಹದಲ್ಲಿ ಆಗುಹೋಗುಗಳನ್ನು ಅಥವಾ ದೇಹದಲ್ಲಿ ಆಗುವ ರೋಗಗಳಿಗೆ ನಾವು ದೂರ ಇರ್ಬೋದು. ದಯವಿಟ್ಟು ಆಮೇಲೆ ಆಹಾರ ಪದ್ಧತಿ ಕೂಡ ನಮ್ಮದು ಭಾಳಷ್ಟು ಸುಮಾರಾಗಿದೆ. ಆಹಾರ ಪದ್ಧತಿ ಸರಿಯಾಗಿಲ್ಲ, ಯಾರೂ ಆಹಾರ ಪದ್ಧತಿಯಲ್ಲಿ ಫಾಲೋಅಪ್ ಮಾಡ್ತಾ ಇಲ್ಲ. ನಮ್ಮ ಒಂದು ಏನಂತಂದ್ರೆ ತಟ್ಟೆಯಲ್ಲಿ ಸಮತೋಲನ ಆಹಾರ ಅಂತಾರೆ. ಸಮತೋಲನ ಆಹಾರ ಅಂತಂದರೆ
ಮಿಕ್ಸ್ಡ್ ವೆಜಿಟೇಬಲ್ಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ಮತ್ತು ಪ್ರೋಟೀನ್ಸ್ ಲೈಕ್ ಬೇಳೆಕಾಳುಗಳು ಎಲ್ಲ ಥರದ್ದು ಇರಬೇಕು ಒಂದು ಊಟ. ಬರೀ ನಾವು ಅನ್ನ ಸಾಂಬಾರು, ಅನ್ನ ಬೇಳೆನೇ ನಮ್ಮದು ಒಂದು ಮೃಷ್ಟಾನ್ನ ಭೋಜನ ಆಗಿದೆ ನಮ್ಮ ಕಡೆ ಭಾಗದವರಿಗೆ. ಹೀಗಾಗಿ ನಮ್ಮ ಗರ್ಭಿಣಿಯರಲ್ಲಿ ಏನಂತಂದ್ರೆ ರಕ್ತಹೀನತೆ ಜಾಸ್ತಿ ಇದೆ. ಎಲ್ಲಿ ನಮ್ಮ ಪ್ರಾಥಮಿಕ ಕೇಂದ್ರ ಅಂದರೆ 25 ಹಳ್ಳಿಯಲ್ಲಿ ನಮ್ಮ ಪೇಷಂಟ್ಗಳು ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ಹಿಮೋಗ್ಲೋಬಿನ್ ರಕ್ತದ ಪ್ರಮಾಣ 12ರಿಂದ 14 ಇರಬೇಕು. ಬಟ್ ನಾವು ತಪಾಸಣೆ ಮಾಡಿದಾಗ 8, 9, 10 ಯಾರಿಗೂ 11, 12 ಹಿಮೋಗ್ಲೋಬಿನ್ ಪ್ರಮಾಣ ಇಲ್ಲ. ಯಾಕಂತಂದರೆ ನಮ್ಮ ಆಹಾರ ಕ್ರಮ ಸರಿಯಾಗಿಲ್ಲ. ನಂತರ ಪೀಪಲ್ ಟು ಪೀಪಲ್ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಮಲೈಕಾ ಅಮೀನಾ ಇವರು ಮಾತನಾಡಿ, ಕಳೆದ 1 ವರ್ಷದಿಂದ ನಮ್ಮ ಸಂಸ್ಥೆಯಿಂದ ಇಂತಹ ಆರೋಗ್ಯ ಕೇಂದ್ರಗಳ ಮೂಲಕ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಕೈಗೊಂಡು ಮಹಿಳೆಯರಿಗೆ ಎಲ್ಲಾ ಪರೀಕ್ಷೆಗಳು ಉಚಿತವಾಗಿ ನೀಡಿದ್ದೇವೆ. ಇದರಲ್ಲಿ ನುರಿತ ಮಹಿಳಾ ವೈದ್ಯರಿಂದ ಆರೋಗ್ಯ ತಪಾಸಣೆ, ಬಾಯಿ ಕ್ಯಾನ್ಸರ್ ತಪಾಸಣೆ, ಬಿಪಿ, ಸಕ್ಕರೆ ತಪಾಸಣೆ, ಕಣ್ಣು ತಪಾಸಣೆ, HB ಪರೀಕ್ಷೆ, LFT, RFT, HbA1c ತಪಾಸಣೆ, ಮಾನಸಿಕ ಆರೋಗ್ಯ ಸಲಹೆಗಾರರಿಂದ ಮಾಹಿತಿ ಮತ್ತು ಸಲಹೆ, ಉಚಿತ ಆಭಾ ಕಾರ್ಡ್ ನೋಂದಣಿ ಮತ್ತು ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಕುರಿತು ಗ್ರಾಮಸ್ಥರಿಗೆ ಸಲಹೆ ನೀಡಿ ಮೆಹಂದಿ ಬಿಡಿಸಿದ್ರು. ಈ ಸಂದರ್ಭದಲ್ಲಿ ಮಹಿಳಾ ವೈದ್ಯೆ ಅಪೇಕ್ಷಾ, ಸುವರ್ಣ, ಡಾಕ್ಟರ್ ಸುನಿಲ್, ದಂತ ವೈದ್ಯೆ ನವನೀತಾ ಗಬ್ಬೂರ್, ಕಣ್ಣು ವೈದ್ಯರು ಮಂಜು CHO, ಹನುಮೇಶ CHO, ಜಯಶ್ರೀ CHO, ಶರಣೇಗೌಡ CHO, ರಾಜೇಶ್ವರಿ HIO, ವೆಂಕಟೇಶ ಕುಲಕರ್ಣಿ, PPHF ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಮತ್ತು ನೂರಾರು ಜನರು ಶಿಬಿರದಲ್ಲಿ ಭಾಗವಹಿಸಿ ಶಿಬಿರವನ್ನ ಯಶಸ್ವಿಗೊಳಿಸಿದ್ರು. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ NCD ಅಂದರೆ BP ಶುಗರ್ ಇರ್ತಕ್ಕಂಥವ್ರ ಜೊತೆಗೆ ನಾವು ಕೆಲಸ ಮಾಡೋಂಥದ್ದಿದೆ. ಕೆಲವರು BP ಇರ್ತದ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ನೋಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಇಲ್ಲ ರೀ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ. ಕೆಲವರು ಶುಗರ್ ಇರ್ತದೆ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾವು ಹೆಲ್ದಿ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ. ಆದರೆ ಯಾವ ಮಷಿನರಿ ಸಾಮಾನು ಏನಿರ್ತಾವಲ್ಲ ಅದು ಸುಳ್ಳು ಹೇಳಲ್ಲ. ಆದರೆ ನಿಮಗೆ ಯಾವಾಗ BP ಶುಗರ್ ಅಂತ ಬರ್ತದೆ, ದಯವಿಟ್ಟು ನೀವು ಕಂಪ್ಲೀಟಾಗಿ ಇದ್ರ ಬಗ್ಗೆ ನೀವು ಜಾಗೃತವಾಗಿ ಟೆಸ್ಟ್ ಮಾಡ್ಕೊಂತ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ನೋಡಬೇಕು. ಯಾಕಂತ ಹೇಳ್ತಾ ಇದ್ದೀನಿ, ಇದು BP ಶುಗರ್ ಅನ್ನೋದು ದೇಹದಾಗಿರ್ತದೆ ಹೊರತು ಹೊರಗೆ ತೋರಿಸ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಗುಳಿಗೆ ಇದೆ, ಸಂಪೂರ್ಣವಾಗಿ ಚಿಕಿತ್ಸೆ ಇದೆ. ಇದು ಬ್ಯಾಲೆನ್ಸ್ ಆಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ಇರ್ತದೆ. ನೀವು ಬಂದಾರ ಮಹಿಳೆಯರು ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಪರ್ಸ್ನಲ್ ಪ್ರಾಬ್ಲಮ್ ಆಗಲಿ, ಬೇರೆದು ಏನಾದ್ರು ವಿಷಯ ಆಗಲಿ, ಗರ್ಭಿಣಿಯವ್ರದ್ದಾಗಲಿ ಅವ್ರು ನೋಡ್ತಾರೆ, ಒಳಗಡೆ ನೋಡ್ತಾರೆ. ಇಷ್ಟ ಜೊತೆಗೆ ಆಮೇಲೆ ನಮಗೆ ಸುನಿಲ್ ಸರ್ ಇದ್ದಾರೆ, ದೌಲಪ್ಪ ಸರ್ ಇದ್ದಾರೆ, ಅವರು ಸಹ ನೋಡ್ತಾರೆ ನಮ್ಮ ಜೊತೆಗೆ. ಇಷ್ಟು ಇಲ್ಲಿ ಸೇವೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಿಮ್ಗೆ ಏನಾದರೂ ಮಾನಸಿಕವಾಗಿ ಕೆಲವೊಬ್ಬರು ಹೆಣ್ಮಕ್ಳು ಗಂಡ್ಮಕ್ಳು ಭಾಳ ಕೆಲಸ ಇರ್ತದೆ, ಮಾನಸಿಕವಾಗಿ ಕುಗ್ಗಿರ್ತೀವಿ, ಹೇಳೋಷ್ಟು ಪರಿಸ್ಥಿತಿಗಳಿರಲ್ಲ, ಮನ್ಯಾಗ ಬಡ ಓಡಾಟ ಇರ್ತದೆ ಜೀವನದಲ್ಲಿ. ಅಂಥ ಟೈಮಲ್ಲಿ ನಮಗೇನಾದರೂ ಡಿಪ್ರೆಷನಲ್ಲಿ ಆಗಿದ್ದೀವಿ, ಭಾಳ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ, ಭಾಳ ಕೆಲಸ ಇರ್ತಾವೆ, ನಾವು ಹೆಂಗೆ ಮಾಡಬೇಕು, ಹೆಂಗೆ ಜೀವನಗಳನ್ನು ಮ್ಯಾನೇಜ್ ಮಾಡ್ಬೇಕಂತೇಳಿ ಇಲ್ಲಿ ಸುವರ್ಣ ಮೇಡಮ್ ಅವ್ರು ಬರ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ ಹೆಂಗೆ ನಾವು ದಿನನಿತ್ಯ ಜೀವನದಲ್ಲಿ ನಾವು ಹೆಂಗೆ ಇರ್ಬೇಕನ್ನೋದು. ಅವ್ರು ಸುವರ್ಣ ಅವ್ರು ಬರ್ತಾರೆ, ಅವರು ಇದ್ದಾರೆ ಇಲ್ಲಿ. ಸೊ ಇವೆಲ್ಲ ಸರ್ವಿಸ್ಗಳಿದಾವೆ. ಈ ಸರ್ವಿಸ್ಗಳನ್ನ ನೀವು ತೊಗೋಬೇಕು. ಬೇರೆ ಕಡೆ ಭಾಳಷ್ಟು ಜನ 200ರಿಂದ 300 ಜನ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಯಾರ, ಎಲ್ಲ ಪರೀಕ್ಷೆಗಳನ್ನು ಮಾಡ್ಕೊಂಡು. ಇಲ್ಲಿ ಸಹ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ತಾರೆ ಅಂತೇಳಿ ಒಂದೆರಡು ಮಾತನಾಡಲಿಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲನೂ ವಂದಿಸುತ್ತಾ ಧನ್ಯವಾದಗಳು ಹೇಳ್ತೀನಿ.